ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ಕಡೆ ಸೂರ್ಯ ಅವರು ತುಂಬಾ ಕುಡಿದ್ಬಿಟ್ಟು ಮನೆಗೆ ಬಂದಿರ್ತಾರೆ. ಯಾಕೆ ಅಂತಲೇ ಗೊತ್ತಿರಲ್ಲ. ಆದರೆ ಮೀನಾ ಕೂಡ ತುಂಬ ಬೇಜಾರು ಮಾಡ್ಕೊಂಡು, ಹುಷಾರು ರೀ ಬಿದ್ದಿದ್ದೀರಾ ಕೆಳಗಡೆ ಅಂತ ಹೇಳ್ಬಿಟ್ಟು ಹಿಡ್ಕೊಳ್ತಾಳೆ. ಆದರೆ ಮೀನನ ಮೇಲೇ ಕೋಪ ಮಾಡಿಕೊಂಡು ಸೂರ್ಯ, ನೀನು ಯಾರೇ ನನಗೆ ಗೊತ್ತಿಲ್ಲ, ಹೋಗಿ ನಮ್ಮ ಅಪ್ಪನ ಬಿಟ್ಟರೆ ನನಗೆ ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ಸೂರ್ಯ ತುಂಬಾ ಡ್ರಿಂಕ್ಸ್ ಮಾಡಿಬಿಟ್ಟು ತಂದಿರೋ ಸೋಫಾ ಮೇಲೇ ಮಲಗಿಬಿಡ್ತಾನೆ. ಅದನ್ನು ನೋಡಿಬಿಟ್ಟು ಸಕ್ಕರೆ ಓಡಿ ಬಂದುಬಿಟ್ಟು ಸಕ್ಕರೆ ಹೇಳ್ತಾಳೆ, ನೋಡು ನಾವು ಒಂದೇ ಒಂದು ಕಿಡಿ ಹಚ್ಚಿದ್ದಕ್ಕೆ ಹೇಗೆ ಆಡ್ತಾ ಇದ್ದಾನೆ ಅಂತ ಸೂರ್ಯ ಅಂತ ಹೇಳ್ಬಿಟ್ಟು ತುಂಬಾ ನಗ್ತಾ ಇರ್ತಾಳೆ. ಆವಾಗ ಮೀನಾ ಹೇಳ್ತಾಳೆ, ಏನು ನೀವು ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದ್ಕೊಳ್ಳಿ, ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ನನ್ನ ಇನ್ನೊಂದು ಮುಖಾನ ನೀವು ನೋಡಲೇಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಮೀನಾ ಸಕ್ಕರೆ ಜೊತೆಗೆ ಹೇಳ್ತಾ ಇರ್ತಾಳೆ. ಆದರೆ ಸಕ್ಕರೆ, ಏನೇ ಮಾಡ್ಕೊಳ್ತೀಯ ನೀನು, ಏನೇ ಮಾಡ್ಕೊಳಂಗಿದೆಯಾ ನೀನು ಅಂತ ಹೇಳ್ಬಿಟ್ಟು ಸಕ್ಕರೆಯೇ ಮತ್ತೆ ಆವಾಜ್ ಆಗ್ತಾ ಇರ್ತಾಳೆ. ನಾ ಏನು ಅಂತ ನಿಮಗೆ ಗೊತ್ತಿಲ್ಲ, ಇಷ್ಟು ದಿನ ಅಡುಗೆ ಮಾಡೋಳ ಥರ ಇದ್ದೀನಿ ಅಷ್ಟೇ, ಆದರೆ ಇನ್ನೊಂದು ಮುಖವಾಡ ನೀವೇನಾದರೂ ನಂದು ನೋಡಿದ್ರೆ ಹೇಗಿರುತ್ತೆ ನೋಡ್ರಿ ಅಂತ ಹೇಳ್ಬಿಟ್ಟು ತುಂಬ ಕೋಪದಲ್ಲಿ ಸಕ್ಕರೆಗೆ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿಬಿಟ್ಟು ಸಕ್ಕರೆ ಅಂತೂ ತುಂಬಾ ಗಾಬರಿ ಆಗಿಬಿಡ್ತಾಳೆ. ಅಬ್ಬಬ್ಬ, ಈ ಥರನೂ ಇದ್ದಾಳ ಇವಳು ಅಂತ ಹೇಳ್ಬಿಟ್ಟು ಸಕ್ಕರೆ ತುಂಬಾ ಗಾಬರಿ ಆಗಿರ್ತಾಳೆ. ಹಾಗೆ ಮೀನಾ, ಏನು ನೀವು ಈ ಥರ ಮಾಡೋಕ್ಕೆ ನಿಮಗೇನು ಅನಿಸಲ್ವಾ, ನಿಮ್ಮ ಮಗನೇ ಅಲ್ವಾ ಅವನು ಕೂಡ, ಆದರೂ ಈ ಥರ ಮಾಡ್ತಾ ಇದ್ದಾರೆ, ನಿಮಗೇನು ಅನ್ನಿಸ್ತಾನೇ ಇಲ್ವಾ, ಒಂದು ತಾಯಿಯಾಗಿ ಈ ಥರ ಮಾಡ್ಬೋದಾ ನೀವು ಅಂಥೇಳಿ ಎಲ್ಲ ಮೀನಾ ಹೇಳ್ತಾ ಇರ್ತಾಳೆ. ಹಳೆ ಚಾಳಿನೇ ಮತ್ತೆ ಸೂರ್ಯ ಶುರು ಮಾಡಿರ್ತಾನೆ, ಫುಲ್ ಡ್ರಿಂಕ್ಸ್ ಮಾಡೋದು ಅದೆಲ್ಲ ಮಾಡ್ತಾನೆ. ಅದು ಯಾವ ಕಾರಣಕ್ಕೆ ಅಂತ ಇನ್ನೊಂದು ವಿಡಿಯೋದಲ್ಲಿ, ಫುಲ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.